ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ದಶಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಲಿಂಗಾಬುದಿ ಕೆರೆ ಅಭಿವೃದ್ಧಿಗೆ ಹಣ ಇಲ್ಲ, ಅದಕ್ಕೆ ಅಭಿವೃದ್ಧಿ ಮಾಡಿಲ್ಲ ಎಂದ ಆಯುಕ್ತರು ಎಂದು ಸದನದಲ್ಲಿ ಜಿಟಿಡಿ ಆಕ್ರೋಶ. ತಿರುವಿನಲ್ಲಿ 50 ಅಡಿ ಆಳಕ್ಕೆ ಲಾರಿ ಪಲ್ಟಿ, ಲಾರಿಯ ಒಳಗೆ ಸಿಲುಕಿದ ಚಾಲಕ. ಮುಂದುವರೆದ ರಕ್ಷಣಾ ಕಾರ್ಯಾಚರಣೆ. ಸದನದಲ್ಲಿ ತಪ್ಪು ಉತ್ತರ ಕೊಟ್ಟ ಸಚಿವ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಗರಂ. ಸ್ಪೀಕರ್ ಗೂ ತರಾಟೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ನಗರದಲ್ಲಿನ ಲಿಂಗಾಬುದಿ ಕೆರೆ ಅಭಿವೃದ್ಧಿ ವಿಚಾರ ಮತ್ತೆ ಸದನದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕೆರೆ ಅಭಿವೃದ್ಧಿಗೆ ಹಣದ ಕೊರತೆಯಿಂದ ಕಾಮಗಾರಿ ಆರಂಭವಾಗಿಲ್ಲ ಎಂಬ ಅಧಿಕಾರಿಗಳ ಹೇಳಿಕೆಗೆ ಜಿಟಿ ದೇವೇಗೌಡ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಸದನದಲ್ಲಿ ವಿಷಯ ಪ್ರಸ್ತಾಪಿಸಿದ ಅವರು, ಆಯುಕ್ತರು ಹಣ ಇಲ್ಲ ಎಂದು ಹೇಳುವುದು ಸರಿಯಲ್ಲ ಎಂದು ಸರ್ಕಾರವನ್ನು ಪ್ರಶ್ನಿಸಿದರು. ನಗರದ ಪ್ರಮುಖ ಕೆರೆಗಳಲ್ಲಿ ಒಂದಾದ ಲಿಂಗಾಬುದಿ ಕೆರೆ ಅಭಿವೃದ್ಧಿ ಯಾವಾಗ ಆರಂಭವಾಗುತ್ತದೆ ಎಂದು ಸ್ಪಷ್ಟನೆ ಕೇಳಿದರು. ಸಾರ್ವಜನಿಕರಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪರಿಸರ ಸಂರಕ್ಷಣೆ ಹಾಗೂ ಸ್ಥಳೀಯರ ಹಿತದೃಷ್ಟಿಯಿಂದ ಕೆರೆ ಅಭಿವೃದ್ಧಿ ತ್ವರಿತಗೊಳ್ಳಬೇಕು ಎಂಬ ಆಗ್ರಹ ವ್ಯಕ್ತವಾಯಿತು. ಮತ್ತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಇದೆ. ಅಧ್ಯಕ್ಷರೇ, ಲಿಂಗಾಂಬುದಿ ಕೆರೆ ಅಂತಿದೆ. 1000 ಜನ ವಾಕ್ ಮಾಡ್ತಿದ್ರು ದಟ್ಗಳಲ್ಲಿ. 3 ಸಾರಿ ಹೋಗಿ ಅಲ್ಲಿ ಮಾಡ್ತೀವಿ ಅಂತೇಳಿ ಆಯುಕ್ತರು ಹಣ ಇಲ್ಲ ಅಂತೇಳಿ ಅವರು ಕೂಡ ಮಾಡೋಕ್ಕಾಗಿಲ್ಲ. ನಮ್ಮ ಡಾಕ್ಟರ್ ಸುಧಾಮೂರ್ತಿ ಅವರು 100 ಕೋಟಿ ಖರ್ಚು ಮಾಡಿ ಹೆಬ್ಬಾಳ್ ಕೆರೆ ಅಂತ ಮಾಡಿಕೊಟ್ಟು ಪ್ರೀತಿಯಿಂದ ಈಗ ಬೇಜಾರಾಗ್ಬಿಟ್ಟಿದೆ ಅವರಿಗೆ. ಸುತ್ತ ವಾಕ್ ಮಾಡ್ತಿದ್ದವರು 1 ಕಿಲೋಮೀಟರ್ ದುರ್ವಾಸನೆ ಬೀರ್ತಾ ಇದೆ ಲಿಂಗಾಂಬುದಿ ಕೆರೆ, ಹೆಬ್ಬಾಳ್ ಕೆರೆಯಲ್ಲಿ. ಅವರೆಲ್ಲರೂ ಕೂಡ ಇವತ್ತು ನಾವು ಹೇಳೋದೇನು ಅಂತ ಹೇಳಿದ್ರೆ, ಸರ್ಕಾರದಿಂದ 800 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಜಿಲ್ಲಾಡಳಿತ ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಮೂಲಕ. ನಮ್ಮ ನಗರಾಭಿವೃದ್ಧಿ ಸಚಿವರು ಕೂಡ ಖುದ್ದಾಗಿ ಎಲ್ಲವೂ ಕೂಡ ಗೊತ್ತಿದೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನೀವು MDA ಮಾಡಿದ್ದೀರಿ, ಈಗ ಮೂಡಾನ MDA ಮಾಡಿದ್ದೀರಿ, ಸಂತೋಷ, ಅಭಿನಂದನೆ ಸಲ್ಲಿಸ್ತೀವಿ. ಸಾಂಸ್ಕೃತಿಕ ನಗರಿಯಾದ ಮೈಸೂರು ನಗರದ ಹಳೆ ಕೆಸರೆ ಪ್ರದೇಶದಲ್ಲಿರುವ ಕೆಸರೆ ಕಸ ವಿಲೇವಾರಿ ಘಟಕದಲ್ಲಿ ಇಂದು ಆಕಸ್ಮಿಕವಾಗಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಬೇಸಿಗೆಯ ತೀವ್ರ ಬಿಸಿಲಿನ ಪರಿಣಾಮ ಘಟಕದಲ್ಲಿದ್ದ ಅಪಾರ ಪ್ರಮಾಣದ ಕಸದ ರಾಶಿಗೆ ಬೆಂಕಿ ತಗುಲಿ ಕ್ಷಣಾರ್ಧದಲ್ಲೇ 4-5 ಎಕರೆ ಪ್ರದೇಶಕ್ಕೆ ವ್ಯಾಪಿಸಿತು. ಬೆಂಕಿಯಿಂದ ದಟ್ಟ ಹೊಗೆ ಆವರಿಸಿಕೊಂಡಿದ್ದು ಸುತ್ತಮುತ್ತಲಿನ ನಿವಾಸಿಗಳು ಆತಂಕಕ್ಕೀಡಾಗಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಿಯಂತ್ರಣಕ್ಕೆ ಹರಸಾಹಸಪಟ್ಟರು. ಹೊಗೆಯಿಂದ ಸಾರ್ವಜನಿಕರು ಉಸಿರಾಟದ ತೊಂದರೆ ಅನುಭವಿಸಿದ್ದು, ಪರಿಸರ ಮಾಲಿನ್ಯದ ಬಗ್ಗೆ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅವಘಡದ ನಿಖರ ಕಾರಣ ತಿಳಿಯಲು ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಬೇಸಿಗೆ ಆರಂಭದಲ್ಲೇ ವಿದ್ಯುತ್ ಕೊರತೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಜಾವಗಲ್ನಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮರ್ಪಕ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲವೆಂದು ಆರೋಪಿಸಿ ರೈತರು ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಸೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಕೆಲಕಾಲ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ದಿನಕ್ಕೆ ಕೇವಲ 1 ರಿಂದ 2 ಗಂಟೆಗಳಷ್ಟೇ ವಿದ್ಯುತ್ ಸಿಗುತ್ತಿರುವುದರಿಂದ ಕೃಷಿ ಚಟುವಟಿಕೆಗಳು ಸಂಪೂರ್ಣ ಅಸ್ತವ್ಯಸ್ತವಾಗಿವೆ ಎಂದು ರೈತರು ದೂರಿದರು. ಬೋರ್ವೆಲ್ ಹಾಗೂ ಪಂಪ್ಸೆಟ್ಗಳನ್ನು ಚಾಲನೆ ಮಾಡಲು ಸಾಧ್ಯವಾಗದೆ ಬೆಳೆಗಳಿಗೆ ನೀರು ಹಾಯಿಸಲು ತೊಂದರೆ ಉಂಟಾಗಿದೆ. ಮರಗೊಂಡನಹಳ್ಳಿ, ತಾವರೆಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅವರು ಹೇಳಿದರು. ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸಲು ಕೂಡ ಸಮಸ್ಯೆ ಎದುರಾಗುತ್ತಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣ ಕನಿಷ್ಠ 8 ಗಂಟೆಗಳ ಕಾಲ ನಿರಂತರ ವಿದ್ಯುತ್ ಪೂರೈಕೆ ಮಾಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಅರ್ಜಿ ಕೊಡ್ತಾ ಇದೀವಿ, ಹೋಗ್ತಿದ್ದೀವಿ. ನಮ್ಮ ಸಮಸ್ಯೆ ಏನು ಅಂದ್ರೆ, ಸರ್ಕಾರದ ಆದೇಶದ ಪ್ರಕಾರ 7 ಅವರ್ ಕರೆಂಟ್ ಅಂತ ಹೇಳಿದ್ದಾರೆ. 7 ಅವರ್ ಕರೆಂಟ್ ಕೊಟ್ಟಿಲ್ಲ. ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂತಂದ್ರೆ, ಬೆಳಗ್ಗೆ 2 ಶಿಫ್ಟ್ ಅಂತೇಳಿ 4 ರಿಂದ 8 ಗಂಟೆ ಅಂತಾರೆ, 8 ರಿಂದ 12 ಅಂತಿದ್ದಾರೆ. ನಮ್ಮ ಸಮಸ್ಯೆ ಏನು ಅಂತಂದ್ರೆ, 4 ರಿಂದ 8 ಗಂಟೆ ತನಕ ಅವ್ರು ಕೊಡ್ತಿಲ್ಲ ಕರೆಂಟ್ ತೆಗಿಬೇಕಾದ್ರೆ ಮಾತ್ರ 8 ಗಂಟೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ತೆಗಿತಾರೆ. 4 ಗಂಟೆಗೆ ಕೊಡ್ಬೇಕಾದ್ರೆ ಕರೆಂಟ್ 4:15 ಬರುತ್ತೋ, 5 ಗಂಟೆ ಬರುತ್ತೋ, 6 ಗಂಟೆ ಬರುತ್ತೋ, ಇಲ್ಲ 8 ಗಂಟೆಗೆ ಬಂದು 10 ನಿಮಿಷ ಕೊಟ್ಟು ತೆಗಿತಾರೋ ಅದು ಇಲ್ಲ. ನಮ್ಮನೆ 1 ವಾರದಿಂದ ನಮ್ಮ ಸಮಸ್ಯೆ ಡೈಲಿ 2 ಅವರ್ ಕರೆಂಟ್ ಯೂಸ್ ಮಾಡ್ತಿದೀವಿ. ನಮ್ಮ ಸಮಸ್ಯೆ ಯಾರ ಹತ್ರ ಹೇಳೋದು ಹೇಳಿ? ನಮ್ಮ ರೈತರು ಹೆಚ್ಚು ಕಡಿಮೆ ತೆಂಗು, ಅಡಿಕೆ,
ಶುಂಠಿ, ದಾಳಿಂಬೆ ಎಲ್ಲ ಬೆಳೆ ಮಾಡ್ಕೊಂಡಿದ್ದಾರೆ ರೈತರು. ಈ ಬೇಸಿಗೆಯಲ್ಲಿ ನೀರಿನ ಅವಶ್ಯಕತೆ ಇರೋದು. ನಮಗೆ ಮಳೆಗಾಲದಲ್ಲಿ ನೀರಿನ ಅವಶ್ಯಕತೆ ಇಲ್ಲ. ಮಳೆಗಾಲದಲ್ಲಿ ಬೇಡ ಅಂದ್ರೂ ಕರೆಂಟ್ ಕೊಡ್ತಾರೆ, ನಮಗೆ ಅವಾಗ ಅವಶ್ಯಕತೆ ಇರಲ್ಲ. ನಮ್ಗೆ ಸಮಸ್ಯೆ ಇರೋದೇ ಇವಾಗ. ಈಗ ಕಂಟಿನ್ಯೂಸ್ ಆಗಿ 3 ತಿಂಗಳಲ್ಲಿ ನಮ್ಮ ರೈತರಿಗೆ ಸಾವಿರಾರು ಕೋಟಿ ನಷ್ಟ ಆಗೋ ಲೆಕ್ಕಕ್ಕಿದೆ. ಹೆಚ್ಚು ಕಡಿಮೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಂಖ್ಯೆಯಿಂದ ಆ ಕಡೆಗೆ ಏನಿದೆ ಲೋಡ್ ಶೆಡ್ಡಿಂಗ್ ಮಾಡಿದ್ರೆ ಬಹಳ ಸಮಸ್ಯೆ ಆಗುತ್ತಣ್ಣ. ಹೆಚ್ಚು ಕಡಿಮೆ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ, ಮನೆಗಳಿಗೂ ಸಮಸ್ಯೆ ಆಗುತ್ತೆ. ಆಮೇಲೆ ಇವರು ಇನ್ನೊಂದು ಸಮಸ್ಯೆ ಏನು ಅಂದ್ರೆ ನಿರಂತರ ಕರೆಂಟ್ ಅಣ್ಣ. ಕರೆಂಟ್ ಆಗಿ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಗೆ ತೆಗಿತಾರೆ. ಆ ಟೈಮಲ್ಲಿ ಎಲ್ಲಾ ರೈತರು ಪಾಪ ಎದ್ದು ಹಾಲು ಕರಿತಿರ್ತಾರೆ. ಈಗ ಮಿನಿಮಮ್ ಅಂದ್ರೆ ನಾವು ಒಂದ್ ಮನೇಲಿ ಹಸ್ಗಳು 4-5 ಹಸ್ಗಳು ಕಟ್ಕೊಂಡಿರ್ತಾರೆ ಅಂತೇಳಿ ನಾವು ಅಣ್ಣ. ನಮ್ ಸಮಸ್ಯೆ ಹಿಂಗೆ, ನಾವು ತೆಂಗಿಗೆ ರಾತ್ರಿ ನಂಗೆ ಕರೆಂಟ್ ಕೊಡ್ತೀನಿ ಅಂತ ರಾತ್ರಿನ ಹೋಗಿ ಕೊಡ್ಲಿ 16 ಸಮರ್ಪಕವಾಗಿ ಕೊಡ್ತಾರೆ. ನಾವು ಹೋಗಿ ಕರೆಂಟ್ ಕರೆಂಟ್ ಅವಾಗ್ಲೂ ಗೊತ್ತಿಲ್ಲ. 4 ಗಂಟೆಗೆ ಅಂತಾರೆ, 4 ಗಂಟೆಗೆ ಎದ್ದು ಹೋಗಿ ದಿವಸ 8 ಗಂಟೆ ಕರೆಂಟ್ ಬರುತ್ತೆ. ನಾವ್ ಯಾರಿಗೆ ಹೇಳೋಣ? ಇವರು ಚಿರ್ತಾವಳಿ ಬೇರೆ, ಬಂದಿಕಾಟ ಬೇರೆ. ನಾವು ನಮ್ಮ ಸಮಸ್ಯೆನ ಯಾರ ಹತ್ರ ಹೇಳೋಣ? ಇವ್ರಿಗೆ ಹೇಳಿದ್ರೆ ಅರ್ಥನೇ ಆಗ್ತಿಲ್ಲ. ಹಂಗಾಗಿ ನಾವು ಇವತ್ತು ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ನಾವು ಇವತ್ತಿನಿಂದ ಹೋಗೋದೇ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ವಸ್ತುಗಳು ಸುಟ್ಟು ಹೋದ ಘಟನೆ ನಡೆದಿದೆ. ಹೊಂಗೆರೆ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಸಂಭವಿಸಿದ ಬೆಂಕಿಯಿಂದ ಮಕ್ಕಳ ಆಟಿಕೆಗಳು, ಹಾಲಿನ ಪೌಡರ್, ಆಹಾರ ಸಾಮಗ್ರಿಗಳು ಹಾಗೂ ಕೆಲವು ಪ್ರಮುಖ ದಾಖಲೆಗಳು ಬೆಂಕಿಗೆ ಆಹುತಿಯಾಗಿವೆ. ಘಟನೆಯ ವೇಳೆ ಅಂಗನವಾಡಿಯಲ್ಲಿ ದಾಖಲಾಗಿದ್ದ 18 ಮಕ್ಕಳು ಸುರಕ್ಷಿತವಾಗಿ ಪಾರಾಗಿದ್ದು ಯಾವುದೇ ಗಾಯಗಳಾಗಿಲ್ಲ ಎಂದು ತಿಳಿದುಬಂದಿದೆ. ಸ್ಥಳೀಯರು ತಕ್ಷಣವೇ ಬೆಂಕಿ ನಂದಿಸಲು ಸಹಕರಿಸಿದರು. ಪ್ರಕರಣ ಸಂಬಂಧ ಶಾಂತಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಬೆಂಕಿ ಕಾಣಿಸಿಕೊಳ್ಳಲು ನಿಖರ ಕಾರಣವೇನು ಎಂಬುದರ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವರು 50,000 ಬಂದು ಅಲ್ಲಿ ವಿಡಿಯೋ ಬಂದು ಹೋದ್ಮೇಲೆ ಎಲ್ಲೂ ಸರಿಯಾಗಲ್ಲ. ಹೂವೆ ದೋಷ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೆಳಗೂರು ಗ್ರಾಮದ ಸಮೀಪದ ತಿರುವಿನಲ್ಲಿ ಲಾರಿ ಪಲ್ಟಿಯಾಗಿ ಸುಮಾರು 50 ಅಡಿ ಆಳಕ್ಕೆ ಬಿದ್ದ ಘಟನೆ ನಡೆದಿದೆ. ಲಾರಿಯಲ್ಲಿ ಸಿಲುಕಿಕೊಂಡಿದ್ದ ಚಾಲಕ ಸಂತೋಷ್ ಜೀವನ್ಮರಣ ಹೋರಾಟ ನಡೆಸುತ್ತಿರುವುದು ತಿಳಿದುಬಂದಿದೆ. ಅಪಘಾತದ ಬಳಿಕ ಲಾರಿ ಅಡಿ ಮೇಲಾಗಿ ಬಿದ್ದ ಪರಿಣಾಮ ಚಾಲಕ ವಾಹನದಲ್ಲೇ ಸಿಲುಕಿಕೊಂಡಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿ ಕ್ರೇನ್ ಸಹಾಯದಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಸುಮಾರು 3 ಗಂಟೆಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಕಾರ್ಯಾಚರಣೆ ಮುಂದುವರೆದಿದ್ದು ಚಾಲಕನನ್ನು ಸುರಕ್ಷಿತವಾಗಿ ಹೊರತೆಗೆದಲೆಂದು ಸಿಬ್ಬಂದಿ ಹರಸಾಹಸಪಡುತ್ತಿದ್ದಾರೆ. ಅವರ ಕಾಲುಗಳು ಸಿಲುಕಿಕೊಂಡಿದ್ದು ರಕ್ಷಣಾ ಕಾರ್ಯ ಮುಂದುವರೆದಿದೆ. ಘಟನೆ ಸ್ಥಳದಲ್ಲಿ ಸ್ಥಳೀಯರು ಕೂಡ ಸೇರಿಕೊಂಡು ಸಹಾಯ ಮಾಡುತ್ತಿದ್ದಾರೆ. ತಿರುವಿನಲ್ಲಿ ಚಾಲಕನ ವೇಗದ ಚಾಲನೆಯೇ ಅಪಘಾತಕ್ಕೆ ಕಾರಣ ಎಂಬ ಅನುಮಾನ. ಬಾಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು. ಖಾಲಿ ಮಾಡ್ಲಿ ಅಂತ ನಾನು ಅಣ್ಣ ಒಂದ್ಸತಿ ಕೆಳಗೆ ಒಂದ್ಸತಿ ಜಾಮ್ ಆದ್ರೆ ಒಂದು ಕಾಲ್ ಕಟ್ಟಾಗುತ್ತೆ. ಜಾಗ್ರತೆ ಮಾಡ್ಕೊಳ್ಳಿ. ಈ ಕಡೆ ಬನ್ನಿ ಅಣ್ಣ. ಸರ್ ಇದು ಒಂದು ನಿಮಿಷ ಸರ್, ಇರಿ ಸರ್. ಚೂರು ಆನ್ ಮಾಡಿ ಅಲ್ಲಿ ಏನು ಹೇಳ್ತೇವೆ. ದೂರಾಗಿ ಇಲ್ಲ ಏನು ಇಲ್ಲ. ಲಾರಿಯಲ್ಲಿ ಸಿಲುಕಿಕೊಂಡು ಚಾಲಕ ಜೀವನ್ಮರಣ ಹೋರಾಟ ನಡೆಸ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೆಳಗೂರು ಅನ್ನುವಲ್ಲಿ ಈ ಘಟನೆ ನಡೆದಿದೆ. ಲಾರಿ ಅಡಿಮೇಲಾಗಿ ಬಿದ್ದಿದ್ರಿಂದ ಅದರ ಒಳಗೆ ಸಿಲುಕಿ ಹಾಕಿಕೊಂಡಿದ್ದಾರೆ ಚಾಲಕ.
ಬರೋಬ್ಬರಿ 3 ಗಂಟೆಯಿಂದ ಅವರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ರೋಚಕ ಕಾರ್ಯಾಚರಣೆ ನಡೀತಾ ಇದೆ. ಚಾಲಕ ಸಂತೋಷ್ ಅವರನ್ನ ಬಚಾವ್ ಮಾಡೋದಕ್ಕಾಗಿ ಈ ಕಾರ್ಯಾಚರಣೆಯ ಕಂಪ್ಲೀಟ್ ವಿಡಿಯೋವನ್ನ ನೀವು ಪಬ್ಲಿಕ್ ಇಂಪ್ಯಾಕ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಅಗ್ನಿಶಾಮಕ ಸಿಬ್ಬಂದಿ, ಕ್ರೇನ್ ಹಾಗೂ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಈ 2 ಕಾಲು ಸಿಕ್ಕಿ ನರಳಾಟ ನಡೆಸ್ತಿದ್ದಾರೆ. ಪಾಪ ಚಾಲಕ ಸಂತೋಷ್ ಅವರನ್ನ ರಕ್ಷಣೆ ಮಾಡೋದಕ್ಕೆ ಕಾರ್ಯಾಚರಣೆ ಮುಂದುವರೆದಿದೆ. ಅದೇ ಕಟ್ ಮಾಡ್ತೀವಿ ಅಣ್ಣ. ಎದ್ರ ಬಾಬು ನಾವು ಇರ್ತಾನೆ ಹ್ಞೂ ಸರ್. ಸರ್ ತೊಂದರೆ ಇಲ್ಲ ಸರ್, ಬ್ಯಾಟ್ರಿ ತೊಂದರೆ ಇಲ್ಲ ಸರ್. ಬ್ಯಾಟ್ರಿಗೆ ತೊಂದರೆ ಇಲ್ಲ ಸರ್. ವೆಲ್ಡಿಂಗ್ ಆದ್ರೆ ಮಾತ್ರ ಬ್ಯಾಟ್ರಿ, ವೆಲ್ಡಿಂಗ್ ಮಾಡಿದ್ರೆ ಮಾತ್ರ ಬ್ಯಾಟ್ರಿ ತೊಂದರೆ ಆಗುತ್ತೆ. ಚಿಕ್ಕಮಗಳೂರಿನಲ್ಲಿ ಪೊಲೀಸ್ ಸಿಬ್ಬಂದಿಯೊಬ್ಬರ ವರ್ತನೆ ಸಂಬಂಧಿಸಿದ ಘಟನೆ ಚರ್ಚೆಗೆ ಗ್ರಾಸವಾಗಿದೆ. ಚಿಕ್ಕಮಗಳೂರು ನಗರದಲ್ಲಿ ಕಾರೊಂದನ್ನು ಕಲ್ಲಿನಿಂದ ಜಜ್ಜಿ ಟೈರ್ ಪಂಚರ್ ಮಾಡಿದ ಆರೋಪ ಪೊಲೀಸ್ ಸಿಬ್ಬಂದಿಯ ಮೇಲೆ ಕೇಳಿಬಂದಿದೆ. ಕಾರು ಮಾಲೀಕರ ಹೇಳಿಕೆಯ ಪ್ರಕಾರ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಯಾರೂ ಇಲ್ಲವೆಂದು ಭಾವಿಸಿ ವಾಹನವನ್ನು ಪಾರ್ಕ್ ಮಾಡಲಾಗಿತ್ತು. ಬಳಿಕ ಕಾರು ಹಾನಿಗೊಳಗಾಗಿರುವುದು ಕಂಡುಬಂದಿದೆ ಎಂದು ಅವರು ಆರೋಪಿಸಿದ್ದಾರೆ. ನಿನ್ನೆ ದೂರು ದಾಖಲಿಸದೆ ಸೆಟಲ್ಮೆಂಟ್ ಮಾಡೋಣ ಎಂದು ಹೇಳಿ ಇಂದು ಬೇರೆ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂದು ಕಾರು ಮಾಲೀಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸ್ ಸಿಬ್ಬಂದಿ ಹಾಗೂ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಘಟನೆಯ ಕುರಿತು ತನಿಖೆ ನಡೆಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನೋಡಿ ಮೇಡಮ್, ನೀವು ಒಬ್ರು ಮಾತಾಡಿದ್ರೆ ಪರವಾಗಿಲ್ಲ ಮೇಡಮ್. 10 ಜನ ಬಂದು ಮಾತಾಡ್ತಾರೆ, ಅವ್ರು ಮಾತಾಡ್ಬಾರ್ದು ಮೇಡಮ್. ಸ್ಕ್ರಾಚ್ ಮಾಡಿರೋ ನಿಮ್ ಪೊಲೀಸೇ ವಿಕ್ರಾಂತ್ ಹತ್ರ APMC ಮಾಜಿ ಅಧ್ಯಕ್ಷ ಏನ್ ಸರಿ ಬೆಳಗ್ಗೆ ನಂಗೆ ವಿಕ್ರಾಂತ್ ಬಂದ್ರೆ ನಮಗೆ ಫೋನ್ ಮಾಡಿ ವಿಕ್ರಾಂತ್ ಅವರೇ ಏನ್ ಹೇಳಿದ್ರೆ ಪೊಲೀಸ್ ಏನ್ ಹೇಳಿದ್ರೆ ಸಾಕ್ಷಿ ಅವರೇ ಫೋನ್ ಮಾಡಿ ಕಂಪ್ಲೇಂಟ್ FIR ಮಾಡಿಸ್ತೀನಿ ಅಂದಾಗ ಬೇಡ ನೀವು ಇವತ್ತು ಬೆಳಗ್ಗೆ ಆಮೇಲೆ ವಿಕ್ರಾಂತ್ ಅವ್ರು ಫೋನ್ ಮಾಡಿದ್ರೆ ಎತ್ತಲಿಲ್ಲ. ನಮಗೂ ಗೊತ್ತು ಲೀಗಲ್ ಆಗಿ ಏನ್ ಮಾಡ್ಬೇಕು ಅಂತ ಹೇಳಿ ನಾವು ಮಾಡ್ತೀವಿ. ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಅಂತ ಬರ್ಕೊಂಡು ಅಂತ ಮಾಡ್ಕೊಳ್ಳೋಣ. ಅವ್ರಿಗೆ ಹೇಳಿದೀನಿ ನಾನು, ಅವ್ರಿಗೆ ಹೇಳಿದೀನಿ ಬಿಡಿ. ನೋಡಿ ಮೇಡಮ್, ನೀವು ಹಚ್ಚನ ಬಂದು ಮಾತಾಡ್ತಿಲ್ಲ, ನೀವು ಒಬ್ರು ಮಾತಾಡಿದ್ರೆ ಪರವಾಗಿಲ್ಲ ಮೇಡಮ್. 10 ಜನ ಬಂದು ಮಾತಾಡ್ತಲ್ಲ, ಅವ್ರು ಮಾತಾಡ್ತಾರೆ. ಮೇಡಮ್ ನೀವು ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದೀರಾ. ಸ್ಕ್ರಾಚ್ ಮಾಡಿರೋ ನಿಮ್ ಪೊಲೀಸೇ ವಿಕ್ರಾಂತ್ ಹತ್ರ APMC ಮಾಜಿ ಅಧ್ಯಕ್ಷ ಪೊಲೀಸರಿಗೆ ಏನ್ ಸರಿ ಬೆಳಗ್ಗೆ ನಂಗೆ ವಿಕ್ರಾಂತ್ ನಮಗೆ ಫೋನ್ ಮಾಡಿ ವಿಕ್ರಾಂತ್ ಅವರೇ ಏನು ಕ್ರಮ ಕೈಗೊಳ್ಳಬೇಕು, ಸಾಕ್ಷಿ ಬೆಳಗ್ಗೆ ಅವರೇ ಫೋನ್ ಮಾಡಿ ಕಂಪ್ಲೇಂಟ್ FIR ಮಾಡಿಸ್ತೀನಿ ಅಂದಾಗ ಬೇಡ ನೀವು ಇವತ್ತು ಬೆಳಗ್ಗೆ ಆಮೇಲೆ ವಿಕ್ರಾಂತ್ ಅವ್ರು ಫೋನ್ ಮಾಡಿದ್ರೆ ಎತ್ತಲಿಲ್ಲ. ಇವರು ನಾನೇನು ಮಾಡಿದೆ, ನಿನ್ನೆ ಸಂಜೆ 5:15 ಬಂದ್ಬಿಟ್ಟು ಬ್ಯಾಂಕಿಗೆ ಇಲ್ಲಿ ಯುಕೋ ಬ್ಯಾಂಕಲ್ಲಿ ನಾನು KVS ಕಾಫಿ ಅಂತ ನಮ್ಮದು. ನಾನೇನು ಮಾಡ್ತೀನಿ, ಕಾಫಿ ಟ್ರಾನ್ಸಾಕ್ಷನ್ ವ್ಯವಹಾರ ಎಲ್ಲ ಇಲ್ಲಿದೆ, ಫರ್ಮ್ ಅಕೌಂಟ್ ಇದೆ. ನಾನೇನು ಮಾಡಿದೆ, ದಿನ ಟ್ರಾನ್ಸಾಕ್ಷನ್ ಇರುತ್ತೆ. ನಾನು ಬಂದ್ಬಿಟ್ಟು ಇಲ್ಲೇ ಪಾರ್ಕ್ ಮಾಡೋದು ದಿನಾನು ಕಾರ್ನ. ನಾನೇನು ಮಾಡಿದೆ, ಈ ಮನೆ ಹತ್ರ ಬಂದ್ಬಿಟ್ಟು ಪಾರ್ಕ್ ಮಾಡಿ ಹೋದೆ. ಇಲ್ಲೇನಾಯ್ತು, ಈ ಕ್ವಾರ್ಟರ್ಸಲ್ಲಿ ನಾನು ಯಾರು ಇಲ್ಲ ಅಂತ ತಿಳ್ಕೊಂಡು ಪಾಳು ಬಿದ್ದಂಗಿದೆ ಅಂತ ನಾನು 10 ನಿಮಿಷ ಒಂದು 4-5 RTGS ಇತ್ತು, ಹೋಗ್ಬಿಟ್ಟು ಬ್ಯಾಂಕಿಗೆ ಕೊಟ್ಟು ಬಂದೆ. ಕೊಟ್ಟು ಬರೋ ಹೊತ್ತಿಗೆ ನಾನು ಬಂದು 10 ನಿಮಿಷ ಫೋನ್ ಎಲ್ಲ ಕಾಲ್ ಬಂದಿತ್ತು, ಚೆಕ್ ಮಾಡ್ತಾ ಇದ್ದೆ. ಇಲ್ಲೇ ಕೂತ್ಕೊಂಡು ಕಾರಲ್ಲಿ ನೋಡ್ತಾ ಇದ್ದೆ. ನೋಡೋಂಥ ಸಂದರ್ಭದಲ್ಲಿ ಕಾರ್ ಮೂವ್ ಮಾಡ್ತೀನಿ, ಹಿಂದೆ ಮುಂದೆ ಬರಲ್ಲ. ಇಲ್ಲಿ 4 ಜನ ಸ್ಟೇಷನ್ ಬಂದಂತ PCಗಳು ಸರ್ ಪಂಚರ್ ಆಗಿದೆ, ಕಾರ್ ಚೆಕ್ ನೋಡ್ಕೊಳ್ಳಿ ಅಂತ ಅಂದ್ರು. ಅದೇ ತಕ್ಷಣ ಕಾರ್ ನೋಡ್ತೀನಿ, ಪಂಚರ್ ಆಯ್ತು, ಇಳಿದಾಗಿದ್ದು 2 ಟೈರ್ ಅಟ್ ಟೈಮ್ ಪಂಚರ್ ಆಗಿದೆ. ನಂಗೆ ಗೊತ್ತಾಯ್ತು ಪಂಚರ್ ಇವರೇ ಮಾಡಿರೋದು ಮನೆಯವರು ಅಂತ. ಸುಮ್ಮನೆ ಒಂದು ಕಾರ್ ರೌಂಡ್ ಬರ್ತೀನಿ, ಅವಾಗೆಲ್ಲ ಡು ನಾಟ್ ಪಾರ್ಕ್ ಅಂತ ಬಾನೆಟ್ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಫುಲ್ ಇಡೀ ಹೋಲ್ ಕಾರ್ನ ಬಾಡಿನ ಸ್ಕ್ರಾಚ್ ಮಾಡಿದ್ದಾರೆ, ಹೋಲ್ ಕಾರ್ ಬಾಡಿನ ಸ್ಕ್ರಾಚ್ ಮಾಡಿದ್ದಾರೆ ಕಲ್ ತಗೊಂಡು. ಆ ಕಲ್ ಕೂಡ ಇಲ್ಲೇ ಬಿದ್ದಿದೆ. ಇಲ್ಲೆಲ್ಲ ನಿನ್ನೆ ಎಲ್ಲ ಬಂದ್ಬಿಟ್ಟು ನಮ್ಮ ಇನ್ಸ್ಪೆಕ್ಟ್ರು ಮತ್ತೆ ಸುನೀತಾ ಮೇಡಮ್ ಎಲ್ಲ ಬಂದ್ಬಿಟ್ಟು ಬೇಡ ದೊಡ್ಡ ಮಾಡಬೇಡಿ, ಇದನ್ನ ಒಂದು ಸೆಟಲ್ಮೆಂಟ್ ಮಾಡ್ಸೋಣ, ನಿಮಗೆ ಏನಾಗಬೇಕು ನ್ಯಾಯ ಸಿಗಬೇಕು, ನಿಮಗೆ ಯಾವ ರೀತಿ ಆಗಬೇಕು, ಕಾರಿಗೆ ಡ್ಯಾಮೇಜ್ ಆಗಿದೆ, ಫಿಸಿಕಲ್ ಡ್ಯಾಮೇಜ್ ಆಗಿದೆ, ಅದನ್ನ ನಿಮಗೆ ರೆಡಿ ಮಾಡಿಸ್ಕೊಡೋ ಅಂತ ವ್ಯವಸ್ಥೆ ನಾವು ಮಾಡ್ತೀವಿ, ನಿಮಗೆ ನ್ಯಾಯ ಕೊಡಿಸ್ಬೇಕು, ಆ ತರ ಮಾಡ್ತೀವಿ ಅಂತ ಅಂದ್ರು. ಶರತ್ ಅಂತ SP ಆಫೀಸಲ್ಲಿ ವರ್ಕ್ ಮಾಡ್ತಾರೆ. ಶರತ್ ಅಂತ ಹೊಳೆಯರ್ಸುಪುರದವರಂತೆ, SP ಆಫೀಸಲ್ಲಿ ವರ್ಕ್ ಮಾಡ್ತಾರೆ. ಈ ಮನೇಲಿ ವಾಸ ಇದ್ರಂತೆ. ನನಗೆ ಗೊತ್ತಿಲ್ಲ, ಅದು ನೋಡಿ ಅಲ್ಲೇ ನೋಡಿ ಸ್ಲಿಪ್ಪರ್, ಒಂದು ಸಿಂಗಲ್ ಸ್ಲಿಪ್ಪರ್ ಬಿದ್ದಿದೆ. ಪರ್ಕೆ ಹಾಕಿ ಗುಡಿಸಿ ಹೆಚ್ಚು ಕಡಿಮೆ 1 ವಾರ ಆಗಿರ್ಬೋದು ಮನೆ ಕ್ಲೀನ್ ಮಾಡಿ ಅವರು ಅನ್ನೋದು. ಇದು ಬೇಜಾರಾಗ್ತಾ ಇದೆ ಆಯ್ತಾ. ಈಗ ಬಂದ್ಬಿಟ್ಟು ಎಲ್ಲ ಸೇರ್ಕೊಂಡು ಮೀಡಿಯಾ ಎಲ್ಲ ಬಂದ್ರು ಅಂದ ತಕ್ಷಣ ಈಗ ಎಲ್ಲರೂ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡಕ್ ಬರ್ತಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ರಾಜ್ಯ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ತೀವ್ರ ವಾಗ್ವಾದ ನಡೆಯಿತು. ಚುಕ್ಕಿ ರೋಗದ ಬಗ್ಗೆ ಮಾಹಿತಿ ಕೇಳಿದ ಸುನಿಲ್ ಕುಮಾರ್. ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವ SS ಮಲ್ಲಿಕಾರ್ಜುನ್ ನೀಡಿದ ಉತ್ತರ ತಪ್ಪಾಗಿದೆ ಎಂದು ಆರೋಪಿಸಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಗರಂ ಆಗಿದರು. ಸಚಿವರು ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು.
ಈ ವೇಳೆ ಸಚಿವರ ಸಹಾಯಕ್ಕೆ ಬಂದ ಸ್ಪೀಕರ್ ಯು ಟಿ ಖಾದರ್. ಆದರೆ ಸ್ಪೀಕರ್ರನ್ನು ತರಾಟೆಗೆ ತೆಗೆದುಕೊಂಡ ಸುನಿಲ್ ಕುಮಾರ್. ಸ್ಪೀಕರ್ ಜೊತೆಗೂ ಸುನಿಲ್ ಕುಮಾರ್ ವಾಗ್ವಾದ ನಡೆಸಿದರು. ಈ ಸರ್ಕಾರಕ್ಕೆ ಸುಳ್ಳು ಚುಕ್ಕೆ ರೋಗ ಶುರುವಾಗಿದೆ ಎಂದು ತೀವ್ರ ಟೀಕೆ ಮಾಡಿದ ಅವರು, ಸಚಿವರು ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದರು. ಶಾಸಕ ಸುನಿಲ್ ಕುಮಾರ್ ಅಬ್ಬರಕ್ಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಕಕ್ಕಾಬಿಕ್ಕಿಯಾದರು. ಸದನದಲ್ಲಿ ಕೆಲಕಾಲ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. 16,000 ಜನರಿಗೆ ಮಾತ್ರ ನೀವು ಪರಿಹಾರ ಕೊಟ್ಟಿರೋದು. ಬರೀ ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,000 ಇದೆ ನಿಮ್ಮ ಪಟ್ಟಿನಲ್ಲಿ. ಎಷ್ಟು ಜನರಿಗೆ ತುತ್ತಾಗಿದ್ದಾರೆ ಹೇಳಿ. ಯಾಕೆ ಉಳಿದವರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ. ಅದಕ್ಕೆ ಅವಾಗಲೇ ಹೇಳಿದ್ದು ಈ ಸರ್ಕಾರಕ್ಕೆ ಸುಳ್ಳು ಚುಕ್ಕೆ ರೋಗ ಶುರುವಾಗಿದೆ ಅಂತ. ಯಾವ ಸುಳ್ಳುದಿಲ್ಲ ಏನಿಲ್ಲ, ಅದ್ರ ಮಾತು ವಾಪಸ್ ತಗೊಳ್ರಿ. ಈಗ ಕೆಲವು ಉತ್ತರಗಳು ಒಂದ್ ಸ್ವಲ್ಪ ಎಡವಟ್ಟಾಗಿರ್ಬೋದು, ಆದ್ರೆ ಈಗ ಅದನ್ನೆಲ್ಲ ಕ್ಲಾರಿಫೈ ಮಾಡಕ್ಕೆ ನಾನು ನಂಬರ್ಗೆಲ್ಲ ಕೊಟ್ಟಿದ್ದೀನಿ. ಒಂದ್ 5 ನಿಮಿಷ ಟೈಮ್ ಕೊಡ್ರಿ, ಅಷ್ಟು ತರ್ತದ. ಇದು ಅಧ್ಯಕ್ಷ 5 ನಿಮಿಷ ಟೈಮ್ ಕೊಡ್ರಿ, ತರ್ತದ. ಯಾವುದು ಕ್ಲಾರಿಫಿಕೇಶನ್ ವಗೇರೆ. ಒಂದ್ ನಿಮಿಷ ಸರ್. 5 ನಿಮಿಷ. ಎಲೆ ಚುಕ್ಕಿ ರೋಗಕ್ಕೆ 62 ಕೋಟಿ ರೂಪಾಯಿನ ಸರ್ಕಾರ ಕೊಟ್ಟು ನೀವು 5.25 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತಂದ್ರೆ ಇನ್ನು 57 ಕೋಟಿ ರೂಪಾಯಿ ಖರ್ಚಾಗಿಲ್ಲ ಅನ್ನೋದನ್ನ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ನೀವು ಅದನ್ನೂ ಸ್ಪಷ್ಟ ಮಾಡಲ್ಲ. ಒಟ್ಟು ರಾಜ್ಯದಲ್ಲಿ ಎಷ್ಟು ಸಾವಿರ ಜನ ರೈತರು ಎಲೆ ಚುಕ್ಕಿಗೆ ಒಳಗಾಗಿದ್ದಾರೆ ಅನ್ನುವಂತ ಸರ್ಕಾರ ಹತ್ರ ರಿಪೋರ್ಟ್ ಇಲ್ಲ ಅಂತಂದ್ರೆ ಏನ್ ಕೇಳಬೇಕು? ಒಟ್ಟು ರಾಜ್ಯದಲ್ಲಿ ಎಲೆ ಚುಕ್ಕಿ ರೋಗಕ್ಕೆ ತುತ್ತಾಗಿರೋ ಸಂಖ್ಯೆ ಎಷ್ಟು? ನೀವು ಹೇಳ್ತಿರೋದು 5.25 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಆಗಿದೆ ಅಂತ. ಒಟ್ಟು ಎಷ್ಟು ಜನ ತುತ್ತಾಗಿರೋಲ್ಲಿ ನೀವು ಹೇಳಿರೋದು 16,866 ಜನರಿಗೆ ನಾವು ಕೊಟ್ಟಿದೀವಿ ಅಂತ. ಇನ್ನು ಎಷ್ಟು ಜನರಿಗೆ ಕೊಡ್ಲಿಕ್ಕೆ ಬಾಕಿ ಇದೆ? ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,167 ಜನ ಇದ್ದಾರೆ. ಇನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟು ಜನರಿಗೆ ನಿಮ್ದು ಕೊಡ್ಲಿಕ್ಕೆ ಬಾಕಿ ಇದೆ? ಒಂದು. ಎರಡನೇದು, ಬಜೆಟ್ ನಲ್ಲಿ 62 ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಿದ್ರು. ಆಕ್ಷನ್ ಟೇಕನ್ ರಿಪೋರ್ಟ್ ಅಲ್ಲಿ 62 ಕೋಟಿ ರೂಪಾಯಿನ ಒದಗಿಸಲಾಗಿದೆ ಅಂತ ಹೇಳಿದಿರಿ. ಆ 62 ಕೋಟಿ ರೂಪಾಯಿಯನ್ನ ಯಾವ್ದಾವ್ದಕ್ಕೆ ಒದಗಿಸಿದಿರಿ ಅಂತ ಹೇಳಿ. ನಿಮ್ ರಿಪೋರ್ಟ್ ಅಲ್ಲಿ ಕೇವಲ 5.25 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿರೋದು. ಉಳಿದ 57 ಕೋಟಿ ರೂಪಾಯಿ ಖರ್ಚಾಗಿಲ್ವಾ? ಅದಂಗೆ ಇದೆಯಾ? ವಾಪಸ್ ಹೋಗಿದ್ಯಾ? ಇದು ಎರಡನ್ನು ಸ್ಪಷ್ಟ ಮಾಡಿ. 22,167 ಜನದ ಬಗ್ಗೆ ಏನು ಪ್ರಸ್ತಾವನೆ ಮಾಡಿಲ್ಲ ಅಂತ ಹೇಳಿದ್ರು. ಹಾಗೆಲ್ಲ ಮಂತ್ರಿ ಅವರೇ, ಅವ್ರು ಏನ್ ಹೇಳ್ತಾರೆ ನಿಮ್ಮ ಒಂದ್ ಸೆಕೆಂಡ್, ಅವ್ರು ಏನ್ ಹೇಳ್ತಾರೆ, ನಿಮ್ಮ ಉತ್ತರದಲ್ಲಿ 16,800 ಜನರಿಗೆ ನಾವು ಪರಿಹಾರ ಕೊಟ್ಟಿದ್ದೇವೆ ಅಂತ ಹೇಳಿ ಇವತ್ತು ನೀವು ಉತ್ತರದಲ್ಲಿ ಕೊಟ್ಟಿದ್ದೀರಿ. ನಮ್ಮ ಪರ್ಫಾರ್ಮೆನ್ಸ್ ಆಕ್ಷನ್ ಟೇಕನ್ ನಮ್ಮ ಲಾಸ್ಟ್ ಬಜೆಟ್ ನಲ್ಲಿ ಏನ್ ನಾವು ಆಕ್ಷನ್ ಕುತ್ಕೊಳ್ಳಿವ್ರೆ ಏನ್ ಆಕ್ಷನ್ ತಗೊಂಡು ಈ ಬಜೆಟ್ ಪುಸ್ತಕ ಇದೆಯಲ್ಲ, ಆಕ್ಷನ್ ಟೇಕನ್ ಬುಕ್ ಅಲ್ಲಿ ಇದರಲ್ಲಿ ಅದೇ ಉತ್ತರ ಬರುವಾಗ 10,000 ಜನರಿಗೆ ಡಿಪಿಟಿ ಮುಖಾಂತರ ಕೊಟ್ಟಿದ್ರಂತ ಇದರಲ್ಲಿ ಉತ್ತರ ಕೊಟ್ಟಿದ್ದೀರಿ. ಮಾನ್ಯ ಅಧ್ಯಕ್ಷ, ಐ ಆಮ್ ಸಾರಿ ಸರ್, ನೀವು ಹಿಂಗ್ ಮಾಡಕ್ಕಾಗಲ್ಲ. ಎಲ್ಲ ಪ್ರಶ್ನೆಗೆ ಏನೇನೋ ಉತ್ತರ ಕೊಟ್ಟೋದನ್ನ ಆಮೇಲೆ ಚರ್ಚೆ ಮಾಡ್ತೀನಿ, ಆಮೇಲೆ ತಗೋತೀನಿ. ನಾವು ಈ ಪುಸ್ತಕ ಇಟ್ಕೊಂಡು ನಾಳೆ ಬಜೆಟ್ ಮೇಲೆ ನೋಡಿ, ನೀವು ಪ್ರಶ್ನೆ ಉತ್ತರ ಕೊಟ್ಟರೆ ನೀವು ಪ್ರಶ್ನೆ ಕೇಳಿದ್ದೀರಿ. ಸದಸ್ಯರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಬೇಕು. ಹೆಚ್ಚು ಕಮ್ಮಿ ಇದ್ರೆ ಚರ್ಚೆ ಮಾಡಿ ನಮ್ಗೆ ಬೇರೆ ಕ್ವಶನ್ ತಗೋಬಹುದು. ಅದನ್ನ ಕ್ವಶನ್ ಮುಂದೆ ಬೇರೆ ಬರ್ಲಿಲ್ಲ. 5 ಕ್ವಶನ್ ಇದೆ, 10 ಕ್ವಶನ್ ಬಾಕಿದೆ. ನೀವು ತಪ್ಪು ಉತ್ತರ ಕೊಟ್ಕೊಂಡು ಮಾತಾಡ್ಲಿಲ್ಲ. ಅವರ ಅಧಿಕಾರದ ಕೂತ್ಕೊಂಡು ಬೇರೆ ಕ್ವಶನ್ ತಗೊಳ್ಬಹುದು, ಮತ್ತೆ ಬರಲಿ. ಆಕ್ಷನ್ ಪ್ಲಾನ್ ಅಲ್ಲಿ 10,000 ಅಂತ ಹೇಳಿದಾಗ ಯಾವ್ದ್ರ ಮೇಲೆ ನಾವು ಚರ್ಚೆ ಮಾಡಬೇಕು ಅಂತ ಎನ್ಕ್ವೈರಿ ಮಾಡಿ ಅದನ್ನ ಕ್ಲಿಯರ್ ಮಾಡಿ. ಇಲ್ಲ ತಪ್ಪು ಉತ್ತರ ಕೊಟ್ಟಿರೋದು ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿರುವಂತ ಪುಸ್ತಕ ಇದು ನಿಮ್ ಕಚೇರಿಯಿಂದ ಬಂದಿರುವಂತ ಉತ್ತರ. ಯಾವ್ದು ನಂಬೇಕು ನಾವು? ಓಕೆ, ಇಲ್ಲಾಂದ್ರೆ ಈ ಉತ್ತರ ವಿಡ್ರಾ ಮಾಡಿ, ಆಮೇಲೆ ಚರ್ಚೆ ತಗೊಳ್ಳಿ. ಡಿಲೇ ಮಾಡಕ್ಕಾಗಲ್ಲ ಇದನ್ನ. ಬೆಂಗಳೂರು ಹೊರವಲಯದಲ್ಲಿ ಮಕ್ಕಳನ್ನು ಅಪಹರಿಸಲು ಯತ್ನಿಸಿದರೆಂಬ ಶಂಕೆ ವ್ಯಕ್ತವಾದ ಘಟನೆ ಆತಂಕ ಮೂಡಿಸಿದೆ. ಚಿಕ್ಕಜಾಲ ಸಮೀಪದ ವಿದ್ಯಾನಗರ ಕ್ರಾಸ್ ಬಳಿ ಗುರುವಾರ ಮಧ್ಯಾಹ್ನ ಅನುಮಾನಾಸ್ಪದ ವ್ಯಕ್ತಿಗಳು ಮಕ್ಕಳ ಜೊತೆ ಮಾತನಾಡಲು ಯತ್ನಿಸುತ್ತಿರುವುದನ್ನು ಸ್ಥಳೀಯರು ಗಮನಿಸಿದ್ದಾರೆ. ಇದರಿಂದ ಎಚ್ಚರಗೊಂಡ ಸ್ಥಳೀಯರು ಅವರನ್ನು ಪ್ರಶ್ನಿಸಲು ಮುಂದಾದಾಗ ಆ ವ್ಯಕ್ತಿಗಳು ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದಾರೆ. ಅವರನ್ನು ಹಿಡಿದು ಥಳಿಸಿದ ಸಾರ್ವಜನಿಕರು. ಘಟನೆಯ ಬಳಿಕ ಪ್ರದೇಶದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ಪೋಷಕರು ಮಕ್ಕಳನ್ನು ಒಬ್ಬರೇ ಹೊರಗೆ ಕಳುಹಿಸಬಾರದು ಎಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಪ್ರಕರಣ ಸಂಬಂಧ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು, ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ತನಿಖೆ ಮುಂದುವರೆದಿದೆ. ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕು ಎಂದು ಪೊಲೀಸರು ಮನವಿ ಮಾಡಿದ್ದಾರೆ.
ವನ್ಯಜೀವಿಗಳ ದಾಳಿಯಿಂದ ಮೃತಪಟ್ಟವರ ಕುಟುಂಬಗಳಿಗೆ ಸರ್ಕಾರದಿಂದ ಪರಿಹಾರ ಮೊತ್ತ ಹೆಚ್ಚಿಸುವ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಈಶ್ವರ್ ಖಂಡ್ರೆ ಅವರು ಸದನದಲ್ಲಿ ನೀಡಿದ ಮಾಹಿತಿಯ ಪ್ರಕಾರ ವನ್ಯಜೀವಿಗಳ ದಾಳಿಯಿಂದ ಮೃತಪಟ್ಟವರ ಕುಟುಂಬಗಳಿಗೆ ಇನ್ನು ಮುಂದೆ 20 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತದೆ. ಕಾಡು ಪ್ರದೇಶಗಳ ಸುತ್ತಮುತ್ತ ವಾಸಿಸುವ ಜನರ ಸುರಕ್ಷತೆ ಹಾಗೂ ಕುಟುಂಬಗಳಿಗೆ ಆರ್ಥಿಕ ನೆರವು ಒದಗಿಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ರೈತರು ಮತ್ತು ಗ್ರಾಮಸ್ಥರು ಎದುರಿಸುತ್ತಿರುವ ವನ್ಯಜೀವಿ ಹಾವಳಿಯನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಪರಿಹಾರ ಹೆಚ್ಚಳದಿಂದ ಕಾಡು ಪ್ರದೇಶದ ಜನರಿಗೆ ಸ್ವಲ್ಪ ಮಟ್ಟಿನ ಭರವಸೆ ದೊರೆಯಲಿದೆ ಎಂದು ಸರ್ಕಾರ ತಿಳಿಸಿದೆ. ವನ್ಯಜೀವಿಗಳ ದಾಳಿಯಿಂದ ಮೃತಪಟ್ಟವರಿಗೆ 20 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದ್ದೇವೆ. ವನ್ಯಜೀವಿಗಳು ಅಂದ್ರೆ ಇವತ್ತು ಹುಲಿ ಇದೆ, ಆನೆ ಇದೆ, ಚಿರತೆ ಇದೆ, ಈ ಎಲ್ಲ ಏನು ಪ್ರಾಣಿಗಳಿದ್ದಾವೆ ಅರಣ್ಯದಲ್ಲಿರ್ತವೆ. ಅರಣ್ಯದಲ್ಲಿದ್ದಂತಹ ಪ್ರಾಣಿಗಳು ದಾಳಿಯಿಂದ ಮೃತಪಟ್ಟವರಿಗೆ ಪರಿಹಾರ ಅರಣ್ಯ ಇಲಾಖೆ ವತಿಯಿಂದ ಕೊಡ್ತಾ ಇದ್ದಾವೆ. ಹಾವು ಕಡಿತ ಇವತ್ತು ಇಡೀ ರಾಜ್ಯದಾದ್ಯಂತ ಆಗ್ತಾ ಇರ್ತಕ್ಕಂಥದ್ದು ಎಲ್ಲರ ಗಮನದಲ್ಲಿದೆ. ಅದಕ್ಕೆ ಕಂದಾಯ ಇಲಾಖೆ ವತಿಯಿಂದ 2 ಲಕ್ಷ ರೂಪಾಯಿ ಪರಿಹಾರ ಕೊಡಲಾಗ್ತಾ ಇದೆ. ಅಧ್ಯಕ್ಷರೇ, ಮತ್ತೊಮ್ಮೆ ಮುಖ್ಯಾಂಶಗಳು. ಲಿಂಗಾಬುದಿ ಕೆರೆ ಅಭಿವೃದ್ಧಿಗೆ ಹಣ ಇಲ್ಲ, ಅದಕ್ಕೆ ಅಭಿವೃದ್ಧಿ ಮಾಡಿಲ್ಲ ಎಂದ ಆಯುಕ್ತರು ಎಂದು ಸದನದಲ್ಲಿ ಜಿಟಿಡಿ ಆಕ್ರೋಶ. ತಿರುವಿನಲ್ಲಿ 50 ಅಡಿ ಆಳಕ್ಕೆ ಲಾರಿ ಪಲ್ಟಿ, ಲಾರಿಯ ಒಳಗೆ ಸಿಲುಕಿದ ಚಾಲಕ. ಮುಂದುವರೆದ ರಕ್ಷಣಾ ಕಾರ್ಯಾಚರಣೆ. ಸದನದಲ್ಲಿ ತಪ್ಪು ಉತ್ತರ ಕೊಟ್ಟ ಸಚಿವ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಗರಂ. ಸ್ಪೀಕರ್ ಕೂತರಾಟ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.